नीचे जो वो सब्सक्राइब का बटन है ना उसको क्लिक करो। ನಮಸ್ಕಾರ ಸಿಟಿ ನೆಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ. ಇಂದು ಕೊಪ್ಪಳ ಜಿಲ್ಲೆಯ ಜನರ ಬಹುನಿರೀಕ್ಷೆಯ ಕನಕಗಿರಿ ಉತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಗಿ ಅವರು ಇತ್ತೀಚೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ತಿಳಿಸಿದಂತೆ ಇದೀಗ ದಿನಾಂಕ ನಿಗದಿಪಡಿಸಿ ಜಿಲ್ಲೆಯ ಜನರ ಸಂಭ್ರಮ ಹೆಚ್ಚಿಸಿದ್ದಾರೆ. ಕನಕಗಿರಿ ಉತ್ಸವ ನಡೆಸುವ ಸಂಬಂಧ ಕನಕಗಿರಿಯ ಕನಕಾಚಲಪತಿ ದೇವಸ್ಥಾನದಲ್ಲಿ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಚಿವರಾದ ಶಿವರಾಜ ತಂಗಡಗಿ ಅವರು ಫೆಬ್ರವರಿ 3 ರಂದು ಪೂರ್ವಭಾವಿ ಸಭೆ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಉತ್ಸವ ಆಚರಣೆಗೆ 2.5 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಮಂಜೂರಿ ಮಾಡಲಾಗಿದೆ. ಉತ್ಸವ ನಡೆಸುವ ಬಗ್ಗೆ ಅಭಿಪ್ರಾಯ ಪಡೆಯಲಾಗಿದೆ. ಮಾರ್ಚ್ 2 ಮತ್ತು 3 ರಂದು ಉತ್ಸವ ನಡೆಸಲು ಈಗಾಗಲೇ ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅದೇ ದಿನಾಂಕವನ್ನು ಅಂತಿಮಗೊಳಿಸಲಾಗುವುದು ಎಂದು ತಿಳಿಸಿದರು. 2 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನ, ಕವಿಗೋಷ್ಠಿ, ಸ್ತಬ್ಧಚಿತ್ರ, ಕುಸ್ತಿ ಪಂದ್ಯಾವಳಿ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆ, ಮನರಂಜನೆ ಕಾರ್ಯಕ್ರಮ ಸೇರಿ ಹಲವು ಕಾರ್ಯಕ್ರಮಗಳನ್ನು ಯೋಜಿಸಿದ್ದೇವೆ ಎಂದು ತಿಳಿಸಿದರು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಚರ್ಚೆಗೆ ಸಿದ್ಧಂದಿನಿ. ಯಾಕಂದ್ರೆ ಮಾಡಲಾರ್ದ ಓಡಾಗಿರಕ್ಕೆ ನಾನು ಅಲ್ಲ, ಮಾಡಾಗಿರಕ್ಕೆ ನಾನು ಹಂಗಿದ್ದಕ್ಕೆ ಇಲ್ಲಿ ಬಂದೀನಿ. ಯಾರು ಇವತ್ತ ಇಡೀ ರಾಜ್ಯದೊಳಗ ಕನಿಷ್ಠ 15-20 ಉತ್ಸವಗಳು ಆಗ್ತಾವ. ಮೊನ್ನೆ ಕಿತ್ತೂರು ಉತ್ಸವ ಆಯ್ತು, ಅದಕ್ಕೆ ನಾನೇ 2 ಕೋಟಿ ರೂಪಾಯಿ ಕೊಟ್ಟೆ ನನ್ನ ಇಲಾಖೆಯಿಂದ. ಹಂಪಿ ಉತ್ಸವ ಆಯ್ತು, ಕದಂಬ ಉತ್ಸವ, ಎಲ್ಲ ಕಡೆ ಉತ್ಸವ ಆಗ್ತಾವ. ಪೂರ್ವಭಾವಿ ಸಭೆ ಕರೆದು ಜನರ ಅಭಿಪ್ರಾಯನ ಕೇಳಂಗಿಲ್ಲ. ಸರ್ಕಾರಿ ಅಧಿಕಾರಿಗಳನ್ನು ಕರೆದು ಜಿಲ್ಲಾ ಮಟ್ಟಕ್ಕೆ ಹಾಕೊಂಡ್ ಬಂದಿನಿ. ಏನಂದ್ರೆ ಒಂದು ದಿವಸ 1-2 ತಾಸು ನಮ್ಮ ಜನರ ಅಭಿಪ್ರಾಯನ ಕೇಳಿ ಮಾಡಬೇಕು ಅಂತ ನಾವು ಒಂದು ಪೀಠಿಕೆ ಹಾಕಿದ್ದೀವಿ. ಆ ಒಂದು ಕಾರಣಕ್ಕಾಗಿ ಮಾತಾಡಕ್ ಬಂದಿರ್ತೀವಿ. ನಮ್ಮ ರಾಜಕಾರಣ ಹೊರಗ ಉತ್ಸವ ಮುಗಿದ ಮೇಲೆ ಮಾಡ್ಕೊಳ ಅದಕ್ಕೆ ಅದು ನಿಮ್ ಕೈಗೆ ಐತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆಲ್ಲ ಓಟ್ ಹಾಕಕ್ಕೆ ಅವಕಾಶ ಕೊಟ್ಬಿಟ್ಟಾನ, ಗುಪ್ತ ಮತದಾನ. ಯಾರಿಗೆ ಯಾವಾಗ ಕೂತ್ಬೇಕನ್ನೋದು ನಿಮ್ಗೆ ಗೊತ್ತೈತಿ, ಅದು ಮಾಡ್ತೀರಿ. ಈಗ ಮಾಡ್ಲಿಲ್ಲ. ತಾಲೂಕು ಮಾಡಿಸಿದ್ದು, 2 ತಾಲೂಕು ಮಾಡಿಸಿದ್ದು ನಾನು. ಈ ಕ್ಷೇತ್ರದೊಳಗ ಪಟ್ಟಣ ಪಂಚಾಯತಿ ಪುರಸಭೆ ಮಾಡಿದ್ದು ನಾನು. ಇದಕ್ಕೆ ಯಾರು ಬೇಡ ಅಂತ ಅಲ್ಲಂತಾರ. ಕೆರೆ ತುಂಬಿಸ ಯೋಜನೆ ಮಾಡಿದ್ದು ನಾನು. ಈ ಸದ್ಯ ಮತ್ತೆ 2 APMC ಮಾಡ್ತೀವಿ. ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಸಾರ್ವಜನಿಕವಾಗಿ ಇಲ್ಲೇ ನಿಂತೀರಿ. ಇನ್ನೂ ಒಂದು ನಾನು ನಿಮ್ಮ ಅಭಿಪ್ರಾಯ ಕೇಳ್ಬಿಡ್ತೀನಿ. ಹೆಂಗೂ ನೀವು ಎಲ್ಲರೂ ಸೇರಿರಿ ವೇದಿಕೆ ಮೇಲೆ. ಅಲ್ಲೇ ತೇರಿನ ಮನೆ ಐತಿ, ಅದನ್ನ ಸ್ವಲ್ಪ ಹಿಂದಕ್ಕೆ ಹಾಕ್ಬಿಡೋಣ. ಜಾಗ ನಮಗೆ ಮೇನ್ ರೋಡ್ಗೆ ಜಾಗ ಸಿಗುತ್ತೆ, ಇನ್ನು ಹಿಂದಗಡೆ ಮಾಡೋಣ. ಅದಕ್ಕೆ ದುಡ್ಡು ಬಂದೈತೆ. 25 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಸರ್ಕಾರದಿಂದ. ಅದನ್ನ ಹಿಂದಕ್ಕೆ ಕಟ್ಟಿಬಿಡ್ತೇವೆ, ಅದನ್ನ ಕೆಡವಿ ಅದನ್ನ ಹಿಂದಕ್ಕೆ ಕಟ್ಟಿಬಿಡ್ತೀವಿ. ಅದು ನಿಮ್ಗೆ ಒಪ್ಪಿಗೆ ಐತಲ್ಲ. ಆಮೇಲೆ ಯಾರೋ ರಾಗ ವೇಷ ಮತ್ತೆ ಚಲು ಮಾಡ್ಬಿಡ್ರಿ ಯಾರು. ದಯಮಾಡಿ. ಮತ್ತೆ ಆಮೇಲೆ ಅದಕ್ಕೊಂದು ಪುರಾತನ ಐತೆ, ಇತಿಹಾಸ ಐತೆ ಅಲ್ಲ. ತೇರಿನ ಮನೆಗೆ ಅಂತದೇನ್ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಅಭಿಪ್ರಾಯ ಕೊಟ್ರೆ ಮಾಡ್ತೀವಿ. ಮಾಡಕ್ ಒಪ್ಪಿಗೆ ಐತೆ. ಅದನ್ನ ಹಿಂದಕ್ಕೆ ಹಾಕ್ಸಂತ ಕೆಲಸ ಮಾಡ್ತೀವಿ. ಪ್ರತಾಪ್ ರಾಯ್ ಗುಡಿ, ಅದಕ್ಕೆ ಮತ್ತೆ ಅದಕ್ಕೊಂದು ಮತ್ತೆ ಟ್ವಿಸ್ಟ್ ಕೊಡೋದು ಬೇಡ. ಆಯ್ತಾಯ್ತು. ಪುಸ್ತಕದ ಅಂಗಡಿಗಳನ್ನ ಹಾಕ್ಬೇಕಂತ ಮಾಡಿದ್ದೀನಿ. ಕವಿ ಗೋಷ್ಠಿಗಳನ್ನ ಮಾಡ್ಬೇಕಂತ ಮಾಡಿದ್ದೀನಿ. ಆಮೇಲೆ ಕುಸ್ತಿ, ಕಬಡ್ಡಿ, ವಾಲಿಬಾಲು ಇವನ್ನ 2 ದಿವಸ ಮುಂಚಿತ ಮಾಡಿಸ್ತೀನಿ. ಒಳ್ಳೊಳ್ಳೆ ಉಪನ್ಯಾಸಕರನ್ನ ಕರೆಸ್ತಾ ಇದ್ದೀನಿ. ಕೃಷಿ ಬಗ್ಗೆ ವಿಶೇಷವಾಗಿ ತೋಟಗಾರಿಕೆ ಇಲಾಖೆ, ಯಾಕಂದ್ರೆ ನಾನು ಕೆರೆ ತುಂಬಿಸ ಯೋಜನೆ ಇಲ್ಲಿ ಮಾಡಿದ ಮೇಲೆ ಬಹಳ ದೊಡ್ಡ ಪ್ರಮಾಣದೊಳಗ ತೋಟಗಾರಿಕೆ ಪ್ರಾರಂಭ ಆಗಿದೆ. ತಾವೇನ್ ಹೇಳಿದ್ರಿ, ಸ್ತಬ್ಧ ಚಿತ್ರದ ಮೆರವಣಿಗೆ ಅಂತ ಹೇಳಿದ್ರಿ. ನಾನು ಪ್ರತಿಶತ ಕಲಾವಿದರನ್ನ ಕರೆಸಿ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನ ಮಾಡಿಸ್ತೀವಿ. ಎಲ್ಲಿಂದ ಮಾಡಿಸ್ತೀವಿ ಅಂದ್ರ
ಅಲ್ಲೇ ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಬೇಗ ಮುಗಿಸ್ಬೇಕಂತ ಮಾಡಿದ್ದೀವಿ. ಏನು ರೋಡ್, ಆ ರೋಡ್ ಮುಗಿಸ್ಲಿಲ್ಲ ಅಂತಂದ್ರೆ ಆಗ್ಲಿಲ್ಲ ಅಂದ್ರೆ ವಾಲ್ಮೀಕಿ ಸರ್ಕಲ್ನಾಗ ಹಿಂಗ್ ಬರೋಣ ಅಂತ ನನ್ನ ವೈಯಕ್ತಿಕ ವಿಚಾರ. ನನ್ನ ಸ್ವಂತ ನನ್ನ ಕೈಲಾಕಿದೆ. ಆಮೇಲೆ 1 ಕೋಟಿ ರೂಪಾಯಿ 80 ಲಕ್ಷ ರೂಪಾಯಿ ಕೊಟ್ರು. ಆಮೇಲೆ ಅದಕ್ಕೂ ನಾವು ಕೈಲಾಕಿದ್ವಿ. ಈ ಸತೆ ಕೈಲಿ ಹಾಕಕ್ ಬಿಡುತ್ತಾ ಗೊತ್ತಿಲ್ಲ, ಆದ್ರೆ 2.5 ಕೋಟಿ ಅಂತೂ ದುಡ್ಡು ಬಿಡುಗಡೆ ಮಾಡೀನಿ ಆ ಇಲಾಖೆ ಮಂತ್ರಿ ಇರೋದ್ರಿಂದ.